ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 4 ನ ವಿಡಿಯೋ ಡಿಸ್ಕಷನ್ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಿಮಗೆ ಡೇ 4 ಕೊಟ್ಟಿದ್ದಂತಹ ಪ್ರಶ್ನೆ ಬಂದು ವಾಟ್ ವರ್ ದ ಕೀ ಫೈಂಡಿಂಗ್ಸ್ ಅಂಡ್ ರೆಕಮೆಂಡೇಶನ್ ಆಫ್ ದ Avanuru committee report in relation to the social and economic status of backward classes and how did they contribute to social justice measures. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಅವನೂರು ಸಮಿತಿಯ ವರದಿಯ ಪ್ರಮುಖ ಸಂಶೋಧನೆಗಳು ಮತ್ತು ಶಿಫಾರಸುಗಳು ಯಾವುವು ಮತ್ತು ಸಾಮಾಜಿಕ ನ್ಯಾಯ ಕ್ರಮಗಳಿಗೆ ಆ ಶಿಫಾರಸುಗಳು ಹೇಗೆ ಕೊಡುಗೆ ನೀಡಿವೆ. ಇದೊಂದು 15 ಅಂಕಗಳ ಪ್ರಶ್ನೆಯಾಗಿದ್ದು 250 ಪದಗಳ ಮಿತಿಯಲ್ಲಿ ನೀವು ಉತ್ತರವನ್ನು ಉತ್ತರಿಸಬೇಕಾಗಿರುತ್ತೆ. ನಿಮ್ಗೆಲ್ಲವೂ ಗೊತ್ತಿರೋ ಹಾಗೆ GS ಪೇಪರ್ 1 ನಲ್ಲಿ, ಮುಖ್ಯ ಪರೀಕ್ಷೆ GS ಪೇಪರ್ 1 ನಲ್ಲಿ ಸೆಕ್ಷನ್ 2 ನಲ್ಲಿ ಯೂಶಲಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ನಲ್ಲಿ ಇರುತ್ತೆ. ಅಂದ್ರೆ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನದ ಬಗ್ಗೆ 7 ಯೂನಿಟ್ಸ್ ಇರುತ್ತೆ. 7 ಯೂನಿಟ್ಸ್ ಅಲ್ಲಿ ಫಸ್ಟ್ 3 ಚಾಪ್ಟರ್ಸ್ ಅಥವಾ ಫಸ್ಟ್ 3 ಯೂನಿಟ್ಸ್ ನಿಮಗೆ ಇವತ್ತು ಕೇಳಲಾಗಿದೆ. ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ ಆಗಿರ್ಬೋದು, ಸೋಷಿಯಲ್ ಚೇಂಜ್ ಅಂಡ್ ಮೂವ್ಮೆಂಟ್ ಆಗಿರ್ಬೋದು, ಅಂಡ್ ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್ ಆಗಿರ್ಬೋದು. ಯೂಶಲಿ ನಿಮಗೆ ಇದನ್ನ ಕೇಳಲಾಗಿದೆ. ಸೊ ಇಲ್ಲಿ ಬಂದಾಗ ನಿಮಗೆ ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ ಬಂದಾಗ ರೀಸೆಂಟ್ ಟ್ರೆಂಡ್ ದಲಿತ್ ಮೂವ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಗೆ ಯೂಶಲಿ ಕೆಲವೊಂದಷ್ಟು ಕಮಿಟಿಗಳ ಬಗ್ಗೆ ಕೇಳಲಾಗಿರುತ್ತೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಸೋಷಿಯಲ್ ಜಸ್ಟಿಸ್, ರಿಪೋರ್ಟ್ಸ್ ಆಫ್ ಅವನೂರು ಕಮಿಟಿ, ವೆಂಕಟಸ್ವಾಮಿ ಕಮಿಟಿ, ಚಿನ್ನಪ್ಪ ರೆಡ್ಡಿ ಕಮಿಟಿ ಅಂಡ್ ರೀಸೆಂಟ್ ಟ್ರೆಂಡ್ಸ್ ಅಂತ ಕೇಳಿದ್ರೆ ಯೂಶಲಿ ಈ 3 ಕಮಿಟಿಗಳು ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಒಂದು ರೀಸನ್ಗೆ ಈ 3 ಕಮಿಟಿಗಳನ್ನ ನಾವು ಸ್ಥಾಪನೆ ಮಾಡಲಾಯಿತು, ಅದ್ರ ಜೊತೆಗೆ ಈ 3 ಕಮಿಟಿಗಳು ಏನೇನು ಲೈಕ್ ಫೈಂಡಿಂಗ್ಸ್ ಏನಿದೆ ಅಥವಾ ಅವರ ಒಂದು ಸಂಶೋಧನೆಗಳು ಏನೇನಿದೆ ಅಂಡ್ ಆ ಶಿಫಾರಸುಗಳು ಏನೇನು ಮಾಡಿದ್ರು, ಸೊ ಆ ಶಿಫಾರಸುಗಳ ಮೇಲೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತು ಅನ್ನೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಂದಿನ ಪ್ರಶ್ನೆಯಲ್ಲಿ ನಮಗೆ ಅವನೂರು ಕಮಿಟಿ ಬಗ್ಗೆ ಕೇಳಲಾಗಿದೆ. ಸೊ ಈ ಅವನೂರು ಕಮಿಟಿ ಕಂಡುಕೊಂಡಂತಹ ಪ್ರಮುಖವಾದಂತಹ ಅಂಶಗಳು ಮತ್ತು ಆ ಸಂಸ್ಥೆ ಸಮಿತಿ ಮಾಡಿದಂತ ಶಿಫಾರಸುಗಳು ಯಾವ್ಯಾವು, ಅದು ಹೇಗೆ ಒಂದು ಸರ್ಕಾರದ ಒಂದು ಒಂದು ವೈಖರಿಯ ಮೇಲೆ ಹೇಗೆ ಒಂದು ಪ್ರಭಾವವನ್ನು ಬರ್ತೀವಿ. ಮೊದಲಿಗೆ ಅವನೂರು ಸಮಿತಿ ಬಗ್ಗೆ ನೀವು ಬರೆಯುವಂಥದ್ದು. ಯೂಶಲಿ ಅವನೂರು ಸಮಿತಿ 1972 ಮತ್ತು 3ರ ಒಂದು ಸಾಲಿನಲ್ಲಿ ಒಂದು ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ದೇವರಾಜ್ ಅರಸು ಅವರ ಆಡಳಿತದಲ್ಲಿ ಸ್ಥಾಪನೆ ಅಥವಾ ರಚಿಸಲ್ಪಟ್ಟಂತಹ ಒಂದು ಸಮಿತಿ ಆಗಿರುತ್ತೆ. ಸೊ ಅದನ್ನ ನೀವು ಕೋಟ್ ಮಾಡಿ ಬರೆದ್ರೆ ಒಂದು ಪೀಠಿಕೆನಲ್ಲಿ ಸಾಕಾಗಿರುತ್ತೆ. ಸೊ ಆ ಪೀಠಿಕೆ ಬಾಡಿಪಾಠ ಬಂದಾಗ ಈ ಅವನೂರು ಸಮಿತಿಗೆ ಸಂಬಂಧಿಸಿದ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲಿಗೆ ಉದ್ದೇಶ ಏನಾಗಿತ್ತು ಈ ಸಮಿತಿ ಅಂತ ನೋಡೋದಾದ್ರೆ, ಮೀಸಲಾತಿ ನೀತಿಗಳನ್ನ ಸ್ಥಾಪಿಸಲು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳನ್ನ ಅಧ್ಯಯನ ಮಾಡುವಂಥದ್ದು ಮತ್ತು ಈ ಜಾತಿಗಳನ್ನು ಗುರುತಿಸುವಂತಹ ಒಂದು ಕೆಲಸವನ್ನ ಈ ಸಮಿತಿ ಮಾಡಬೇಕಾಗಿರುತ್ತೆ. ಇದರ ಅಧ್ಯಕ್ಷರು ಬಂದು LG ಅವನೂರ್ ಅಂತ ಇರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನ ಮಾಡಲಾಗುತ್ತೆ. ಅದ್ರ ಜೊತೆಗೆ ಈ ವರದಿಯನ್ನ ಅವನೂರ್ ವರದಿ ಅಂತ ಕೂಡ ನಾವು ಕರೀತಾರೆ ಅಥವಾ ಸಂಕಲಿಸಲಾಗಿದೆ ಅಂತ ಹೇಳ್ತಾರೆ. ಅಂಡ್ ಈ ಸಮಿತಿಯ ಉದ್ದೇಶ ಮತ್ತು ಅದರ ಒಂದು ವಿಧಾನವನ್ನ ನೋಡೋದಾದ್ರೆ, ಆಯೋಗವು ಆರ್ಥಿಕ ಸ್ಥಿತಿ, ವಸತಿಯ ಒಂದು ಪರಿಸ್ಥಿತಿಗಳು ಮತ್ತು ಉದ್ಯೋಗದಂತಹ ವಿವಿಧ ಮಾನದಂಡಗಳನ್ನ ಬಳಸಿಕೊಂಡು ಹಿಂದುಳಿದ ಜಾತಿಗಳು ಮತ್ತು ಸಮುದಾಯಗಳನ್ನು ಗುರುತಿಸುವಂತಹ ಒಂದು ಉದ್ದೇಶವನ್ನ ಈ ಸಮಿತಿ ಹೊಂದಿತ್ತು. ನೀವು ಇದಿಷ್ಟು ಮುಖ್ಯವಾಗಿ ಅವನೂರು ಸಮಿತಿ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರುವಂತಹ ಪ್ರಮುಖ ಆಗಿರುತ್ತೆ. ಈ ಒಂದು ಸಮಿತಿಯ ಪ್ರಮುಖವಾದಂತಹ ಸಂಶೋಧನೆಗಳು ಮತ್ತು ಅಥವಾ ಯಾವ್ಯಾವ ಕ್ಯಾಟಗರೈಸೇಷನ್ ಹೆಂಗ್ ಮಾಡಿದೆ ಅಂತ ನೋಡ್ತಾ ಬಂದಾಗ, ವರದಿಯ ಮುಖ್ಯವಾಗಿ 3 ಗುಂಪುಗಳಾಗಿ ವರ್ಗೀಕರಿಸಲಾಗುತ್ತೆ. ಅದರಲ್ಲಿ ಹಿಂದುಳಿದ ಸಮುದಾಯಗಳು, ಹಿಂದುಳಿದ ಜಾತಿಗಳು ಮತ್ತು ಹಿಂದುಳಿದ ಬುಡಕಟ್ಟುಗಳು ಅನ್ನೋ ರೀತಿಯಲ್ಲಿ 3 ತರದಲ್ಲಿ ಒಂದು ವಿಂಗಡಣೆಯನ್ನ ಕ್ಯಾಟಗರಿಯನ್ನ ಮಾಡ್ತಾ ಬರುತ್ತೆ. ಮೊದಲ ಕ್ಯಾಟಗರಿನಲ್ಲಿ ಯೂಶಲಿ ಪ್ರತಿ 1000 ವಿದ್ಯಾರ್ಥಿ ಸರಾಸರಿ ರಾಜ್ಯದ ಸರಾಸರಿ ಅಂತ ಕೆಳಗಿದೆ ಅವ್ರದ್ದೊಂದು ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತಾರೆ. ನೀವು ಅದನ್ನ ನೋಡ್ತಾ ಬರೋ ಅವನೂರು ಸಮಿತಿಯ ಶಿಫಾರಸುಗಳು ಯಾವ್ಯಾವಿದೆ ಅಥವಾ ಶಿಫಾರಸಿನ ಒಂದು ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂತ ಇದ್ದ ನೋಡ್ತಾ ಬಂದಾಗ, ಮೀಸಲಾತಿಯ ಒಂದು ಹಂಚಿಕೆಯನ್ನ ಮಾಡುವಂಥದ್ದು, ರಿಸರ್ವೇಶನ್ ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಒಟ್ಟಾರೆಯಾಗಿ 32% ಮೀಸಲಾತಿಯನ್ನ ಅವರು ಶಿಫಾರಸು ಮಾಡ್ತಾರೆ. ಅದರಲ್ಲಿ ಹಿಂದುಳಿದ ಬುಡಕಟ್ಟುಗಳಿಗೆ 6%, ಹಿಂದುಳಿದ ಜಾತಿಗಳಿಗೆ 10% ಮತ್ತು ಹಿಂದುಳಿದ ಸಮುದಾಯಗಳಿಗೆ 16% ಅಷ್ಟು ವಿಂಗಡಣೆಯನ್ನ ಮಾಡ್ತಾ ಬರ್ತಾರೆ. ನೀವು ಈ ಅಂಶ ನಿಮಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಪ್ರಮುಖವಾದಂತಹ ಇದೊಂದು ಶಿಫಾರಸು ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಶಿಫಾರಸು, ಈ ಮೀಸಲಾತಿ ವ್ಯವಸ್ಥೆಯಿಂದ ಕೆಲವು ಸಮುದಾಯಗಳನ್ನ ಹೊರಗಿಡುವಿಕೆ, ಅಂದ್ರೆ ಇವರು ಕೆಲವು ಸಮುದಾಯಗಳಾಗಿರ್ಬೋದು, ಕೆಲವು ರಿಲಿಜಿಯನ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯಾನಿಟಿ ಅಥವಾ ಜೈನಿಸಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸ್ವಲ್ಪ ಸದೃಢರಾಗಿದ್ದಾರೆ, ಸುಧಾರಣೆಯನ್ನು ಕಂಡಿದ್ದಾರೆ. ಸೊ ಅದರಿಂದಾಗಿ ಅವರನ್ನ ಈ ಮೀಸಲಾತಿಯ ಒಂದು ಪರಿಧಿಯಿಂದ ಅವರನ್ನು ಹೊರಗಡೆ ಇಡುವಂತಹ ಒಂದು
ಶಿಫಾರಸನ್ನು ಕೂಡ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬಂಟರು, ಕೊಡಗರು, ಕ್ಷತ್ರಿಯ, ಮರಾಠ, ಕ್ರಿಶ್ಚಿಯನ್ನರು ಮತ್ತು ಜೈನರಂತಹ ಸಮುದಾಯಗಳು ಹಿಂದುಳಿದವರಲ್ಲ, ಸೊ ಆದ್ದರಿಂದ ಮೀಸಲಾತಿಗೆ ಅರ್ಹರಲ್ಲ ಅಂತ ಅವರು ಒಂದು ಶಿಫಾರಸ್ನಲ್ಲಿ ಅವ್ರು ಹೇಳ್ತಾ ಬರ್ತಾರೆ. ಅಂಡ್ ಜಾತಿ ಆಧಾರಿತವಾಗಿ ಒಂದು ವಿಶ್ಲೇಷಣೆಯನ್ನು ಮಾಡುವಂಥದ್ದು, ಹಿಂದುಳಿದ ವರ್ಗದಿಂದ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನು ಹೊರತುಪಡಿಸಿ ಜಾತಿ ಸಂಬಂಧಿಸಿದ ಹಿಂದುಳಿಯುವಿಕೆಯು ಪ್ರಾಥಮಿಕವಾಗಿ ಹಿಂದೂ ವಿದ್ಯಮಾನವಾಗಿದೆ. ಇದೊಂದು ಹಿಂದೂ ಫಿನಮಿನಾ ಅಂತ. ಅಂದ್ರೆ ಜಾತಿ ವ್ಯವಸ್ಥೆ ಇರುವಂತದ್ದು ಹಿಂದೂ ಧರ್ಮದಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ ಅಥವಾ ಇಸ್ಲಾಂನಲ್ಲಿ ನಾವು ಆ ವ್ಯವಸ್ಥೆಯನ್ನು ಕಾಣದಲ್ಲಿರೋದ್ರಿಂದಾಗಿ ಅದಕ್ಕೆ ನಾವು ಜಾತಿ ವ್ಯವಸ್ಥೆಯಲ್ಲಿ ಈ ಧರ್ಮಗಳಿಗೆ ನಾವು ಮೀಸಲಾತಿಯನ್ನು ಕೊಡೋದಿಕ್ಕಾಗಲ್ಲ ಅಂತ ಅನ್ನೋ ರೀತಿಯಂತ ಒಂದು ಅಂಶವನ್ನ ಕೂಡ ಇದು ಮಾಡುವಂಥದ್ದು. ಆವರ್ತಕವಾದ ವಿಮರ್ಶನೆ ಅಂತ ಕರೆದ್ರೆ ಲೈಕ್ ಅಂದ್ರೆ ಎವ್ರಿ ಪೀರಿಯಾಡಿಕಲ್ ಒಂದು ಚೇಂಜ್ ಅಥವಾ ಅನಾಲಿಸಿಸ್ ಮಾಡೋದು ಬಂದಾಗ ಪ್ರತಿ 10 ವರ್ಷಗಳಿಗೊಮ್ಮೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ನೀವು ಪರಿಶೀಲಿಸಬೇಕು ಅನ್ನುವಂತಹ ಶಿಫಾರಸನ್ನು ಕೂಡ ಅವರು ಮಾಡ್ತಾ ಬರ್ತಾರೆ. ಇದು ನಮಗೆ ಪ್ರಮುಖವಾಗಿ ಕಂಡು ಬರುವಂತಹ 4 ಆಗಿರ್ತವೆ. ಸೊ ಇದ್ರ ಜೊತೆಗೆ ಈ ಒಂದು ಸಾಮಾಜಿಕ ನ್ಯಾಯಕ್ರಮಗಳಿಗೆ ಯಾವ ರೀತಿಯಲ್ಲಿ ಕೊಡುಗೆ ನೀಡಿದೆ ಅಂತ ನೋಡ್ತಾ ಬಂದಾಗ, ದೃಢೀಕರಣ ಕ್ರಿಯೆ ಒಂದು ಚೌಕಟ್ಟು ಅಂತ ಕರಿತೀವಿ. ಈ ಅವನೂರು ಸಮಿತಿಯು ಶಿಫಾರಸುಗಳು ಐತಿಹಾಸಿಕ ಅನ್ಯಾಯಗಳನ್ನ ನಾವು ಕಡಿತಗೊಳಿಸೋದಿಕ್ಕೆ ಅಥವಾ ಅವರುಗಳ ವಿರುದ್ಧ ಜಯ ಮಾಡೋದಿಕ್ಕೆ ಒಂದಷ್ಟು ಅವಕಾಶಗಳು ಏನೇನಿದೋ, ಬೆಂಬಲಗಳು ಏನೇನಿದೋ ಅದನ್ನು ಅವರು ಒದಗಿಸ್ತಾ ಬರ್ತಾರೆ. ಅದ್ರ ಜೊತೆಗೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಮೀಸಲಾತಿಗೆ ಸಮಿತಿಯ ಸಲಹೆಗಳನ್ನ ಈ ಒಂದು ಏನ್ ಸಲಹೆಗಳು ಕೊಡ್ತು, ಶಿಫಾರಸುಗಳು ಕೊಡ್ತು, ಅದನ್ನ ಅಂದಿನ ರಾಜ್ಯ ಸರ್ಕಾರಗಳನ್ನ ಅದನ್ನ ಅಳವಡಿಸ್ಕೊಳ್ಳಾಯಿತು. ಸೊ ಆ ಮೂಲಕ ಹೆಚ್ಚಿನ ಒಂದು ಪ್ರಾತಿನಿಧ್ಯಕ್ಕೆ, ಅಂದ್ರೆ ಕೆಳವರ್ಗಗಳ ಹೆಚ್ಚಿನ ಪ್ರಾತಿನಿಧ್ಯಕ್ಕೆ ಒಂದು ವೇದಿಕೆಯನ್ನು ರಚಿಸಿಕೊಡ್ತು. ಈ ಒಂದು ನಡೆಗಳು ಅಥವಾ ಈ ಒಂದು ಕ್ರಮಗಳು ಕೇವಲ ಕರ್ನಾಟಕದಲ್ಲೇ ರಾಷ್ಟ್ರಾದ್ಯಂತಹ ಒಂದು ಚರ್ಚೆಗೆ ಗ್ರಾಸವಾಯಿತು, ಭಾಗವಾಯಿತು ಅಂತ ನಾವು ಹೇಳುವಂಥದ್ದು. ಅಂಡ್ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನ ಕಟ್ಟಿಕೊಡುವಲ್ಲಿ ಈ ಒಂದು ಶಿಫಾರಸುಗಳು ತುಂಬಾನೇ ಕೆಲಸ ಮಾಡ್ತವೆ. ಅಂದ್ರೆ ಉದ್ದೇಶಿತ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಅಂತ ಕರಿತೀವಿ, ಅಂದ್ರೆ ವೆಲ್ಫೇರ್ ಸ್ಕೀಮ್ಸ್ಗಳು ಏನಿರ್ತವೆ ಅಥವಾ ವೆಲ್ಫೇರ್ ಇನಿಷಿಯೇಟಿವ್ಸ್ ಅಂತ ನಾವೇನ್ ಕರಿತೀವಿ, ಈ ಕಲ್ಯಾಣ ಕಾರ್ಯಕ್ರಮಗಳನ್ನ ಶಿಫಾರಸು ಮಾಡುವ ಮೂಲಕ ಈ ಸಮಿತಿಯು ಐತಿಹಾಸಿಕವಾಗಿ ದುರ್ಬಲ ಸಮುದಾಯಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಒಂದು ವಿಶಾಲ ಗುರಿಯನ್ನ ಕೊಡುಗೆ ನೀಡ್ತಾ ಬರುತ್ತೆ. ಸೊ ಲೈಕ್ ಶೈಕ್ಷಣಿಕ ಪ್ರವೇಶಗಳಾಗಿರ್ಬೋದು ಅಥವಾ ರಾಜಕೀಯದಲ್ಲಿ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳುವಂತಹ ಗುರಿಯ ಈ ಸಮಿತಿ ಶಿಫಾರಸನ್ನು ಮಾಡಿರುತ್ತೆ. ಅಂಡ್ ಶಿಕ್ಷಣ ಮತ್ತು ಸಬಲೀಕರಣದ ಮೇಲೆ ಗಮನ ಅಂತ ಕರಿತೀವಿ. ಹಿಂದುಳಿದ ವರ್ಗಗಳ ಒಂದು ದೀರ್ಘಾವಧಿಯ ಉನ್ನತಿಯಲ್ಲಿ ಶಿಕ್ಷಣದ ಮೇಲೆ ಸಮಿತಿ ಗಮನವು ನಿರ್ಣಾಯಕವಾಗಿತ್ತು ಅಂತಾನೆ ಹೇಳುವಂಥದ್ದು. ಅಂದ್ರೆ ವಿಶೇಷವಾದಂತಹ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸುವಂಥದ್ದು, ವಿದ್ಯಾರ್ಥಿ ವೇತನಗಳನ್ನ ಕೊಡುವಂಥದ್ದು, ಹಣಕಾಸಿನ ನೆರವನ್ನು ಕೊಡುವಂಥದ್ದು, ಇವೆಲ್ಲವನ್ನು ಕೂಡ ಕೊಡೋದ್ರಲ್ಲಿ ಅಂದ್ರೆ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಳ್ಳೋದ್ರಲ್ಲಿ ಈ ಸಮಿತಿಯ ಶಿಫಾರಸು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಶಾಸಕಾಂಗದ ಪ್ರಭಾವ ಅಂತ ಕರಿತೀವಿ. ಅಂದ್ರೆ ಜಾತಿ ತಾರತಮ್ಯ ಆಗಿರ್ಬೋದು ಅಥವಾ ರಾಜಕೀಯ ಪ್ರಾತಿನಿಧ್ಯದ ಮೇಲಿನ ಶಿಫಾರಸುಗಳು ಹಿಂದುಳಿದ ವರ್ಗಗಳ ಹಕ್ಕುಗಳನ್ನ ರಕ್ಷಿಸುವ ಗುರಿಯನ್ನು ಹೊಂದಿರುವ ನಂತರದ ಕಾನೂನು ಮತ್ತು ಸಂವಿಧಾನದ ನಿಬಂಧನೆಗಳನ್ನು ತಿಳಿಸಲು ಸಹಾಯ ಮಾಡ್ತು ಅಂತ ನಾವು ಹೇಳ್ತಾ ಬರ್ತೀವಿ. ಇದನ್ನ ನೋಡಿದಾಗ ಉಪಸಂಹಾರಕ್ಕೆ ಬರ್ತೀವಿ. ಹೇಗೆ ಈ ಅವನೂರು ಸಮಿತಿ ವರದಿಯು ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ನ್ಯಾಯದ ಕ್ರಮಗಳಿಗೆ, ವಿಶೇಷವಾಗಿ ಹಿಂದುಳಿದ ವರ್ಗಗಳಿಗೆ ಗಮನಾರ್ಹವಾದಂತಹ ಕೊಡುಗೆಯನ್ನು ನೀಡಿದೆ. ಮೀಸಲಾತಿ, ಆರ್ಥಿಕ ಬೆಂಬಲ, ಶೈಕ್ಷಣಿಕ ಸುಧಾರಣೆ ಮತ್ತು ಸಾಮಾಜಿಕ ಏಕೀಕರಣದ ಮೇಲೆ ಅದರ ಶಿಫಾರಸುಗಳು ಭಾರತದಲ್ಲಿ ದೃಢೀಕರಣದ ಕಾರ್ಯನೀತಿಗಳ ಭವಿಷ್ಯವನ್ನ ರೂಪಿಸಲು ಸಹಾಯ ಮಾಡಿತ್ತು. ಶಿಕ್ಷಣ, ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಮಾನತೆಯ ಮೂಲಕ ಸಬಲೀಕರಣದ ಮೇಲೆ ಸಮಿತಿಯ ಗಮನವು ಹೆಚ್ಚು ಅಂತರ್ಗತ ಸಮಾಜವನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕವಾಗಿದೆ. ಹಿಂದುಳಿದ ವರ್ಗಗಳು ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅವಕಾಶವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ ಅನ್ನುವ ಮೂಲಕ ನೀವು ಒಂದು ಕನ್ಕ್ಲೂಷನ್ ಉಪಸಂಹಾರ. ಅಂಡ್ ಇಂಗ್ಲಿಷ್ ವರ್ಷನ್ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಯಾರೆಲ್ಲ ಬರೀತಾ ಇದ್ದೀರಾ, ಈ ಪ್ರಶ್ನೆಗೆ ನಿಮಗೆ ಇಂಗ್ಲಿಷ್ ನಲ್ಲಿ ಕೂಡ ಉತ್ತರವನ್ನು ಕೊಡಲಾಗಿರುತ್ತೆ. ಅಂಡ್ ಇಂಟ್ರೊಡಕ್ಷನ್ ಪಾರ್ಟ್, ಬಾಡಿ ಪಾರ್ಟ್ ಬಂದಾಗ ವಾಟ್ ಆರ್ ದ ಕೀ ಪಾಯಿಂಟ್ಸ್ ಅಬೌಟ್ ಅವನೂರು ಕಮಿಟಿ ಆಗಿರ್ಬೋದು, ಅಬ್ಜೆಕ್ಟಿವ್ ಅಂಡ್ ಮೆಥಡಾಲಜಿ ಆಫ್ ಅವನೂರು ಅಂಡ್ ಫೈಂಡಿಂಗ್ಸ್ ಅಂಡ್ ಕ್ಲಾಸ್ ಇರ್ಬೋದು, ಕೀ ಪಾಯಿಂಟ್ಸ್ ಅಬೌಟ್ ಅವನೂರು ಕಮಿಟಿ ರೆಕಮೆಂಡೇಶನ್ ಅಂಡ್ ಕಾಂಟ್ರಿಬ್ಯೂಷನ್ ಟು ಸೋಷಿಯಲ್ ಜಸ್ಟಿಸ್ ಮೆಜರ್ಸ್ ಆಗಿರ್ಬೋದು, ಫೋಕಸ್ ಲೈಕ್ ಅದ್ರಲ್ಲಿ ಬಂದಾಗ ಅಂಡ್ ಕನ್ಕ್ಲೂಷನ್ ಪಾರ್ಟ್ಸ್. ಇವಿಷ್ಟು ಒಂದು ಡೇ ಅವನೂರು ಸಮಿತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗೆ ನಿಮಗೆ ಉತ್ತರವಾಗಿರುತ್ತೆ. ಇನ್ನು ನಿಮ್ಗೆ ಲೈಕ್ ಡೇ 5 ಲೈಕ್ ಟಾಪಿಕ್ ಅಥವಾ ಪ್ರಶ್ನೆ ಬಂದಾಗ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಥವಾ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನದ ಲಾಸ್ಟ್ 4 ಅಂದ್ರೆ ಟೋಟಲ್ 7 ಯೂನಿಟ್ಸ್ ಇರುತ್ತೆ. ಅದರಲ್ಲಿ ಮೊದಲ 3 ಯೂನಿಟ್ಗೆ ಇಂದಿನ ಪ್ರಶ್ನೆ ಆಗಿರುತ್ತೆ. ಡೇ 5 ಬಂದಾಗ ಲಾಸ್ಟ್ 4 ಏನಿರುತ್ತೆ ಅಂದ್ರೆ ಲೈಕ್ 4, 5, 6, 7 ಈ ಏನು ಯೂನಿಟ್ಗಳಿದೆ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೊಡಲಾಗಿರುತ್ತೆ. ಸೊ ಆದಷ್ಟು ಇದನ್ನು ಇಂದಿಗೆ ರಿವಿಷನ್ ಮಾಡ್ಕೋತಾ ಬನ್ನಿ. ಸೊ ಥ್ಯಾಂಕ್ ಯು.